ಇವತ್ತು ಆಯೋಜನೆ ಮಾಡಿರುವಂಥ ಪ್ರೆಸ್ ಮೀಟ್ಗೆ ಎಲ್ಲರಿಗೂ ಸ್ವಾಗತ. ಮೊದಲಿಗೆ ಸ್ವಲ್ಪ ನಮ್ಮ ಪದಾಧಿಕಾರಿಗಳು ಯಾರಿದ್ದಾರೆ ಅಂತ ಒಂದು ಸತಿ ಪರಿಚಯ ಮಾಡಿಕೊಟ್ಬಿಡ್ತೀನಿ. ಮೊದಲಿಗೆ ನಮ್ಮ ಸಕಲ ಮರಾಠ ಸಮಾಜ ಬೆಂಗಳೂರು ನಗರದ ಅಧ್ಯಕ್ಷರಿದ್ದಾರೆ ರವಿಶಂಕರ್ ರಾವ್ ಮಾಡಿಕ್ ಅಂತೇಳಿ. ನನ್ನ ಹೆಸರು ಪ್ರವೀಣ್ ಮಾನೆ ಅಂತೇಳಿ, ಸಕಲ ಮರಾಠ ಸಮಾಜ ಕಾರ್ಯದರ್ಶಿ ಇದ್ದೀನಿ ಬೆಂಗಳೂರು ಮಹಾನಗರಕ್ಕೆ. ಶಾಂತಾ ಲಕ್ಷ್ಮೀಕಾಂತ್ ಕ್ಷೀರ್ಸಾಗರ್ ಅವರು ನಮ್ಮ ಮಹಿಳಾ ಘಟಕದ ಅಧ್ಯಕ್ಷರಿದ್ದಾರೆ ಇವರು. ಅದೇ ರೀತಿ ನಮ್ಮ ಯುವ ಮುಖಂಡರಿದ್ದಾರೆ ಮಾರುತಿ ರಾವ್ ಅವರು, ಅವ್ರಿಗೂ ಸಹ ಸ್ವಾಗತ. ಮೊದಲಿಗೆ ಇವತ್ತಿನ ಪ್ರೆಸ್ ಮೀಟ್ ಬಗ್ಗೆ ನಮ್ಮ ಅಧ್ಯಕ್ಷರಾದಂಥ ರವಿಶಂಕರ್ ರಾವ್ ಮಾಡಿಕ್ ಅವರು ಮಾತಾಡ್ತಾರೆ. ಎಲ್ಲರಿಗೂ ನಮಸ್ಕಾರ. ಪತ್ರಿಕೆ ಬಾಂಧವರಿಗೆ, ನಮ್ಮ ಕರ್ನಾಟಕದಲ್ಲಿ ನಮ್ಮ ಮರಾಠ ಜನಾಂಗ 40 ಲಕ್ಷ ಸದಸ್ಯರು ಜಾಸ್ತಿ ಇದ್ದಾರೆ. ನಮ್ಮ ಕುಟುಂಬ, ನಮ್ಮ 40 ಲಕ್ಷ ಮರಾಠ ಕುಟುಂಬ 40 ಲಕ್ಷ ಜಾಸ್ತಿ ಇದ್ದಾರೆ. ಇದರಲ್ಲಿ ನಮ್ಮ ಇದರಲ್ಲಿ ನಮ್ಮ ಸಂತೋಷ್ ಅವರು ತುಂಬ ಆಕ್ಟಿವ್ ಕೆಲಸ ಮಾಡಿದ್ದಾರೆ, ಸಂಪುಟದಲ್ಲಿದ್ದರು. ಈಗ ಅವರಿಗೆ ನಾವು DCM ಕೊಡಬೇಕು ಅಂತ DK ಶಿವಕುಮಾರ್ ಅವರು ನಾವು ಕೇಳ್ಕೊತಾ ಇದ್ವಿ. ಮತ್ತೊಂದಾಗೆ ಈಗ ನಮ್ಮ ನೂತನ CM ಆಗಿ ಮುಖ್ಯಮಂತ್ರಿಯಾಗಿ DK ಶಿವಕುಮಾರ್ ಆಗ್ತಾಯಿದ್ದಾರೆ. ಅವರು ನಾಡ ಜನಾಂಗದಿಂದ ವಂದನೆಗಳು, ಅದ್ಭುತ ವಂದನೆಗಳು, ಸ್ವಾಗತ ಬಯಸಿದ್ವಿ. ಹಾಗೆ ನಮ್ಮ ಅನ್ಗಲ್ಲು MLA ಶ್ರೀನಿವಾಸ್ ಮಾನೆಯವರು, ಅವರು ಸಕ್ರಿಯವಾಗಿ ಎಲ್ಲ ಜನಾಂಗದಲ್ಲಿದ್ದಾರೆ. ಅವರು ನಮ್ಮ ಸಂಪುಟ ದರ್ಜೆ ಸಂಪುಟದಲ್ಲಿ ಇಟ್ಕೊಳ್ಬೇಕು ಅಂತ ಕೇಳ್ಕೊಳ್ತಾ ಇದ್ವಿ. ಅದರಲ್ಲಿ ನಮ್ಮ ಸಂಪುಟ ದರ್ಜೆಯಲ್ಲಿ ಅವರು ಒಂದು ಮಂತ್ರಿ ಪದವಿಯಲ್ಲಿ ಕೇಳ್ಕೊಳ್ತಾ ಇದ್ವಿ. ಸಂತೋಷ್ ಗೌಡ ಅವರು ಆಲ್ರೆಡಿ ಕಾರ್ಮಿಕ ಸಚಿವರಾಗಿ ತುಂಬ ಕೆಲಸ ಮಾಡಿದ್ದಾರೆ. 3 ವರ್ಷದಲ್ಲಿ ಎಲ್ಲ ಕಾರ್ಮಿಕರಿಗೂ ಎಲ್ಲ ರೀತಿಯಲ್ಲೂ ಸಹಾಯ ಮಾಡಿದ್ದಾರೆ. ಅವರು ಎಲ್ಲ ಜನಾಂಗದವರು ಸಪೋರ್ಟಿದ್ದಾರೆ. ಅದಕ್ಕೆ ನಾವು DK ಶಿವಕುಮಾರ್ CM ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಕಳ್ಕೊಳ್ಳಿ ನಮ್ಮ ಮರಾಠ ಜನಾಂಗದಿಂದ ಅವರಿಗೆ DCM ಮತ್ತು ಸಂಪುಟ ದರ್ಜೆ ಇದು ಸ್ಥಾನ ಕೊಡಬೇಕು. ಹಾಗೆ ಆನೇಕಲ್ಲು MLA ನಮ್ಮ ಶ್ರೀನಿವಾಸ ಮಾನೆಯವರಿಗೂ ನಮ್ಮ ಮರಾಠ ಜನಾಂಗದಿಂದ ಅವರು ಒಂದು ಸಂಪುಟ ದರ್ಜೆ ಮಂತ್ರಿ ಪದವಿ ಕೊಡಬೇಕಂತ ನಮ್ಮ DK ಶಿವಕುಮಾರ್ ಹತ್ರ, ನಮ್ಮ ಮುಖ್ಯಮಂತ್ರಿಗಳ ಹತ್ರ ನಾವು 40 ಲಕ್ಷ ಮರಾಠ ಜನಾಂಗದಿಂದ ಅವರು ಕಳ್ಕೊಳ್ಳಿ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೀವಿ. ಎಲ್ಲರಿಗೂ ನಮಸ್ಕಾರ. ಮೊಟ್ಟ ಮೊದಲನೇದಾಗಿ ಇಂದಿನ ನೂತನ ಮುಖ್ಯಮಂತ್ರಿಯಾಗಿ ಪದಗ್ರಹಣಕ್ಕೆ ಸಜ್ಜಾಗುತ್ತಿರುವ ನಮ್ಮ ಪ್ರೀತಿಯ ಸನ್ಮಾನ್ಯ ಶ್ರೀ DK ಶಿವಕುಮಾರ್ ಅವರಿಗೆ ನಮ್ಮ ಸಕಲ ಮರಾಠ ಸಮಾಜದ ಮಹಿಳಾ ಒಕ್ಕೂಟದಿಂದ ನಾವು ಅವರಿಗೆ ಹೃತ್ಪೂರ್ವಕವಾದ ಅಭಿನಂದನೆಗಳು, ಶುಭಾಶಯಗಳನ್ನು ತಿಳಿಸಲು ಇಚ್ಛಿಸುತ್ತೇವೆ. ಜೊತೆಯಾಗಿ ಕರ್ನಾಟಕದಲ್ಲಿ ಮರಾಠ ಜನಾಂಗವು 40 ಲಕ್ಷಕ್ಕಿಂತ ಹೆಚ್ಚು ಇರುವ ಈ ಜನಾಂಗ ನಮ್ಮಲ್ಲಿ ಸ್ವಲ್ಪ ಕಡಿಮೆ ಜನ ಇರೋದ್ರಿಂದ ಅವರಲ್ಲಿ ಶಾಸಕರಾಗಿ ನಮ್ಮ ಈ ಕಾಂಗ್ರೆಸ್ ಪಕ್ಷದಿಂದ ಸನ್ಮಾನ್ಯ ಶ್ರೀ ಸಂತೋಷ್ ಲಾಡ್ ಅವರು ಈಗ ಮಂತ್ರಿಯಾಗಿ ಎಲ್ಲ ಕೆಲಸಗಳನ್ನು ಅಚ್ಚುಕಟ್ಟಾಗಿ ನಡೆಸಿಕೊಂಡು ಬರ್ತಾ ಇರೋದ್ರಿಂದ ಅವರಿಗೆ ನಮ್ಮ ಈ ಮಹಿಳಾ ಘಟಕದಿಂದ ಸನ್ಮಾನ್ಯ ಶ್ರೀ DK ಶಿವಕುಮಾರ್ ಅವರಿಗೆ ನಮ್ಮ ಸಂತೋಷ್ ಲಾಡ್ಗೆ DCM ಮಾಡಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೀವಿ. ಹಾಗೆ ಹಾನಗಲ್ನೆಲ್ಲ ಶಾಸಕರಾಗಿರುವಂತಹ ಸನ್ಮಾನ್ಯ ಶ್ರೀ ಶ್ರೀನಿವಾಸ್ ರಾವ್ ಮಾನೆ ಅವರಿಗೆ ಇಂದಿನ ಇದರಲ್ಲಿ ಮಂತ್ರಿಗಳಾಗಿ ಕೊಡಬೇಕಾಗಿ ನಮ್ಮ ಕಡೆಯಿಂದ ಕಳಕಳಿಯ ವಿನಂತಿ. ಈ ರೀತಿಯಿಂದ ಮರಾಠ ಸಮಾಜವನ್ನು ಉದ್ಧಾರ ಮಾಡಲು ಸಾಧ್ಯ ಅಂತ ಹೇಳ್ತಾ ನಾನು ಮುಗಿಸ್ತೀನಿ. ಈ ನಡುವೆ ನಮ್ಮ ಕಾರ್ಮಿಕ ಸಚಿವರಾದ ಶ್ರೀ ಸಂತೋಷ್ ಲಾಡ್ ಅವರು ಸಚಿವರಾಗಿರುವಾಗ ಅವರು ಮಾಡಿರುವ ಕೆಲಸ ಕಾರ್ಯಗಳನ್ನು ನಾವು ನೆನಪಲ್ಲಿಟ್ಟುಕೊಂಡು ಅವರು ಸುಮಾರು ಕೆಲಸಗಳು ಮಾಡಿದ್ದಾರೆ ಮತ್ತು ನಮ್ಮ ಸಮಾಜನ ಒಗ್ಗೂಡಿಸುವಲ್ಲಿ ಅವರ ಮಹತ್ವವಾದ ಪಾತ್ರವನ್ನು ವಹಿಸಿದ್ದಾರೆ ಅಂತೇಳಿ ನಾನು ಸ್ವಲ್ಪ ಹೇಳಲು ಬಯಸ್ತೇನೆ. ಹಾಗಾಗಿ ಸನ್ಮಾನ್ಯ DK ಶಿವಕುಮಾರ್ ಅವರು ಇದನ್ನು ಅವರ ಗಮನದಲ್ಲಿ ಇಟ್ಟುಕೊಂಡು ಅವರಿಗೆ DCM ಸ್ಥಾನವನ್ನು ನೀಡಬೇಕಾಗಿ ವಿನಂತಿಸುತ್ತೇನೆ. ಹಾಗೆ ನಮ್ಮ ಆಂಗಲ್ ಶಾಸಕರಾದ ಶ್ರೀಯುತ ಶ್ರೀನಿವಾಸ್ ಮಾನೆ ಅವರಿಗೆ ಸಚಿವ ಸಂಪುಟ ದರ್ಜೆಯನ್ನು ನೀಡಿ ಗೌರವಿಸಬೇಕಾಗಿ ನಮ್ಮ ಸಮಾಜದ ವತಿಯಿಂದ ನಾವು ಒತ್ತಾಯಿಸುತ್ತೇವೆ. ಧನ್ಯವಾದ. ಅದಕ್ಕೋಸ್ಕರ ಮುಂದಿನ ಸಂಪುಟ ವಿಸ್ತರಣೆ ಮಾಡಿದಾಗ ಅದರಲ್ಲಿ ನಮ್ಮ ಸಂತೋಷ್ ಅವರಿಗೆ DCM ಮತ್ತು ಕ್ಯಾಬಿನೆಟ್ ಮಂತ್ರಿ ಕೊಡಬೇಕಲ್ಲ. ಹಾಗೆ ಅನ್ಗಲ್ಲು MLA ಶ್ರೀನಿವಾಸ್ ಮಾನೆಯವರು ತುಂಬ ಆಕ್ಟಿವ್ ಇದ್ದಾರೆ. ಕಾಂಗ್ರೆಸ್ನಲ್ಲಿ ಫಾದರಿಂದನೂ ಅವರು ಕಾಂಗ್ರೆಸ್ನಲ್ಲಿದ್ದರು, ಅವರು ಶ್ರೀನಿವಾಸ್ ಮಾನೆಯವರು ಕಾಂಗ್ರೆಸ್ನಲ್ಲಿದ್ದಾರೆ. ಅವರು ಸಂಪುಟ ದರ್ಜೆಯಲ್ಲಿ ಮಂತ್ರಿ ಪದವಿ ಕೊಡಬೇಕಂತ ನಮ್ಮ 40 ಲಕ್ಷ ಮರಾಠ ಬಾಂಧವರನ್ನು ಕಳಿಕಳಿದ್ದಾರೆ. ಎರಡನೇ ಅಕೌಂಟ್
ಫಸ್ಟ್ MLC ಆಗಿದ್ರು MLA ಆಗಿದ್ರು. 2 ಟರ್ಮ್ MLC 2 ಟರ್ಮ್ ಸ್ಟೂಡೆಂಟ್ಸ್ MLC ಆಗಿದ್ರು, 3 ಟರ್ಮ್ MLA ಆಗಿದ್ರು. ಕೊಟ್ಟಿದ್ದೀವಿ. ನಿಮ್ಮ ಕರ್ನಾಟಕದ ಸಮುದಾಯದ ವತಿಯಿಂದ ಹೈಕಮಾಂಡಿಗೆ ಏನಾದರೂ ಮೀಟ್ ಮಾಡಿ ಏನಾದರೂ ಹೈಕಮಾಂಡ್ ಕೊಟ್ಟಿದ್ರು ಅಂತ. ಹೈಕಮಾಂಡ್ DK ಶಿವಕುಮಾರ್ ಅವರ ಸಾಹೇಬರು ಹೈಕಮಾಂಡಿಗೆ ಅಲ್ಲಿ ಹೋಗಿಲ್ವಾ? ಹೈಕಮಾಂಡ್ DK ಶಿವಕುಮಾರ್ ಇಲ್ಲ, ಮುಖ್ಯಮಂತ್ರಿಗಳು ಅವತಾನೆ ತೀರ್ಮಾನ ಮಾಡೋದು. ಅವರು ತೀರ್ಮಾನ ಮಾಡೋದು ಮತ್ತು ನಿಮ್ಮ ಸಮುದಾಯದಿಂದ ಅಲ್ಲಿ ಹೋಗಿ ಒಂದು ಏನಾದರೂ ಆಕ್ಟಿವಿಟೀಸ್ ಮಾಡಿಲ್ವಾ? ಮುಂದಿನ ದಿನಗಳು ಅದನ್ನು ಕೊಡಲಿಕ್ಕೆ ಅದು ಮುಂದಿನ ದಿನಗಳಲ್ಲಿ ನಾವು DK ಶಿವಕುಮಾರ್ ಸಾಹೇಬರು ಕೊಟ್ಟಿದ್ದೀವಿ. ಮುಂದಿನ ದಿನಗಳಲ್ಲಿ ಅಲ್ಲಿ ಹೈಕಮಾಂಡ್ ಒಂದು ಡೈರೆಕ್ಟ್ ಆಗಿ ಡೆಲ್ಲಿలో ಡೈರೆಕ್ಟ್. ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ.